ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರ ಚಾನಲ್. ಫ್ರೆಂಡ್ಸ್, ಇವತ್ತು ಚಪ್ಪರದ ಅವರೆಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಚಪ್ಪರದ ಅವರೆಕಾಯಿ ಯೂಶಲಿ ಹಳ್ಳಿ ಕಡೆ ಎಲ್ಲ ತುಂಬ ಜಾಸ್ತಿ ಸಿಗುತ್ತೆ. ಇತ್ತೀಚೆಗೆಲ್ಲ ನಗರಗಳಲ್ಲಿ ಕೂಡ ಸಿಕ್ಕತ್ತೆ ಇದು. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಚಪಾತಿ ಮತ್ತು ರೊಟ್ಟಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಅದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಅದ್ರ ಒಟ್ಟಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ಅದರ ಒಟ್ಟಿಗೆ ನಾನು ಇದನ್ನು ಒಂದು ಕೋರಸ್ ಮಿಕ್ಸ್ ಥರ ಮಾಡ್ಕೋತಾ ಇದ್ದೀನಿ. ಅಂದರೆ ತರಿಯಾಗಿ ರುಬ್ಕೋತಾ ಇದ್ದೀನಿ. ತುಂಬ ಫೈನ್ ಪೇಸ್ಟ್ ಅಷ್ಟು ಚೆನ್ನಾಗಿ ಅನಿಸೋಲ್ಲ, ಹಾಗಾಗಿ. ಮತ್ತು ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂತಹ ಸಾಸಿವೆ, ಕೆಂಪು ಮೆಣಸು ಮತ್ತು ಒಂದು ಕರಿಬೇವು ಮತ್ತು ಚಿಕ್ಕದಾಗಿ ಹಚ್ಕೊಂಡಿರೋಂತಹ ಆನಿಯನ್ ಇಷ್ಟೆಲ್ಲ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ನೆಕ್ಸ್ಟು ಹಚ್ಚಿಟ್ಕೊಂಡಿರೋವಂತಹ ಚಪ್ಪರದ ಅವರೆಕಾಯಿ, ಮೇನ್ ಇಂಗ್ರೀಡಿಯೆಂಟ್ ಆಫ್ ದಿಸ್ ಕುಕಿಂಗ್, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಚಪ್ಪರದ ಅವರೆಕಾಯಿ ಬಾಯ್ಲ್ ಆಗಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗ ಬಾಯ್ಲ್ ಆಗಲಿಕ್ಕೆ ನಾನು ಹಾಗೆ ಸಾಲ್ಟ್ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ನಾವು ಕುಕ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಬಾಯ್ಲ್ ಆಗಿದೆ. ಸೊ ಆಗಲೇ ಚಪ್ಪರದ ಅವರೆಕಾಯಿ ಬೆಂದಿದೆ. ಸೊ ಹಾಗಾಗಿ ನಾವು ಏನಿಲ್ಲಿ ನಾವು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಆ ತರಿಯಾಗಿ ಅದನ್ನು ಬಾಗಿಸ್ಕೋತಾ ಇದ್ವಿ. ಮತ್ತು ಅದರೊಟ್ಟಿಗೆ ಸ್ವಲ್ಪ ನೀರು, ಅದು ಬೇಯಲಿಕ್ಕೆ ಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಕೂಡ ಹಾಕ್ಕೋತಾ ಇದ್ದೀನಿ ಫ್ರೆಂಡ್. ಮತ್ತು ನಾನಿಲ್ಲಿ ಹುಚ್ಚೆಳ್ಳು ಪೌಡರ್ ಕೂಡ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದರ ಒಟ್ಟಿಗೆ ನಾನಿಲ್ಲಿ ಕಡಲೆ ಪೌಡರ್ ಕೂಡ 1 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ, ಯಾಕಂದರೆ ಹುಚ್ಚೆಳ್ಳು ಪೌಡರು ಮತ್ತು ಶೇಂಗಾ ಪೌಡರ್ ಏನು ಹಾಕ್ತಾಯಿದ್ದೀವಲ್ಲ ಅದರೊಟ್ಟಿಗೆ 2 ಕಾಂಬಿನೇಷನು ಪಲ್ಯದೊಂದಿಗೆ ತುಂಬ ಒಂದು ಟೇಸ್ಟಿಯಾಗಿರುತ್ತೆ. ನಂತರ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಹೆಚ್ಚಿಟ್ಟಿರುವಂಥದ್ದು. ಸೊ ಫ್ರೆಂಡ್ಸ್, ನಮ್ಮ ಒಂದು ಚಪ್ಪರದ ಅವರೆಕಾಯಿ ಪಲ್ಯ ರೆಡಿ ಟು ಸರ್ವ್. ನೋಡಲಿಕ್ಕೂ ತುಂಬ ಕಲರ್ಫುಲ್ ಆಗಿದೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಚಪಾತಿ ಜೊತೆಗಂತೂ ಇಟ್ಸ್ ವೆರಿ ಗುಡ್ ಕಾಂಬಿನೇಷನ್. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.